ರುಚಿಗೊಪ್ಪೆ ರಸನೆಗದು ಶೂಲಬಹುದುದರಕ್ಕೆ ತ್ವಚೆ ಬೇಳ್ಪ ತಂಗಾಳಿ ಇಂಬೇನೆ ಎದೆಗೆ ರಚಿಸಿದವ ನಿಂತೊಡಲೊಳಿಡೆ ವಿಷಮ ಕುಟಿಲಗಳ ಉಚಿತವಾವುದು ನಿನಗೆ ಮಂಕುತಿಮ್ಮ. ನಾವು ಒಂದು ಮಾತನ್ನು ಕೇಳಿರ್ತೀವಿ, ಯಾರೋ ಒಬ್ರು ಆರೋಗ್ಯದ ಬಗ್ಗೆ ಮಾತಾಡ್ಬೇಕಾದ್ರೆ ಅವರಿಗೆ ಆರತಿ ತಗೊಂಡ್ರೆ ಉಷ್ಣ, ತೀರ್ಥ ತಗೊಂಡ್ರೆ ಶೀತ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಒಂದು ನಾಜೂಕಾದ ಆರೋಗ್ಯ ಸ್ಥಿತಿಯನ್ನು ಹೊಂದಿರೋರಿಗೆ ಈ ಗಾದೆಯನ್ನು ಬೆಳೆಸ್ತಾರೆ. ಇದನ್ನೇ ಹೇಳ್ತಾರೆ. ಅಂದ್ರೆ ಎಷ್ಟೋ ಸಲ ನಾವು ಏನು ತಿಂತೀವಿ ನಮಗೆ ನಾಲ್ಗೆಗೆ ತುಂಬ ರುಚಿಸುತ್ತೆ, ಅದು ತುಂಬ ಖುಷಿ ಅನ್ಸುತ್ತೆ ತಿನ್ನಕ್ಕೆ. ಆದರೆ ತಿಂದಿದ್ದು ಹೊಟ್ಟೆಗೆ ಆಗೋದಿಲ್ಲ, ಕೊನೆಗೆ ಒಂಥರ ಆರೋಗ್ಯ ಕೆಡುತ್ತೆ. ಅದೇ ರೀತಿ ಎಷ್ಟು ಚೆನ್ನಾಗಿದೆ ತಂಗಾಳಿ ಅಂತ ಹೇಳಿ ನಾವು ಗಾಳಿಲಿ ಹೋದಾಗ ಆ ಸಮಯಕ್ಕೇನೋ ಖುಷಿ ಅನ್ಸುತ್ತೆ ದೇಹಕ್ಕೆ, ಆದರೆ ತದನಂತರ ಶೀತ ಆಗುತ್ತೆ, ನೆಗಡಿ ಆಗುತ್ತೆ. ಇದನ್ನೆಲ್ಲ ಹೇಳ್ತಾರೆ. ಅಂದ್ರೆ ನಮ್ಮ ದೇಹದಲ್ಲಿ ಯಾವುದು ಕೂಡ ಎಲ್ಲದೂ ಸರಿಯಾಗಿರುತ್ತೆ ಅಂತಿಲ್ಲ. ನಾಲ್ಗೆಗೆ ರುಚಿಸಿದ್ದು ಹೊಟ್ಟೆಗೆ ಆಗದೆ ಇರ್ಬೋದು. ಅಂದ್ರೆ ನಮ್ಮ ದೇಹದಲ್ಲಿ ಒಂದು ಅಂಗಕ್ಕೆ ಹಿತವಾಗಿದ್ದು ಇನ್ನೊಂದು ಅಂಗಕ್ಕೆ ವಿಷವಾಗುವಂತಹ ಕುಟಿಲತೆಗಳನ್ನ ಈ ಸೃಷ್ಟಿಕಾರ ಏನಿದ್ದಾನೆ ಭಗವಂತ ಅವ್ನು ಮಾಡಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಎಷ್ಟೋ ಸಲ ಹಾಗೆ ಅನ್ಸುತ್ತೆ, ಎಲ್ಲದೂ ಸರಿಯಾಗಲ್ಲ. ಈ ರೀತಿ ವಿಷಮತೆಗಳ ಮಧ್ಯೆನೇ ನಾವು ಬದುಕ್ತಾ ಇದ್ದೀವಿ. ಅದಕ್ಕೆ ಒಂದು ಉದಾಹರಣೆ ಕದ್ದ. ನಮಸ್ಕಾರಗಳು.